ಇದು ಗಿಲಿ 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 ಪಾಲಿಟಿಕ್ಸ್, ನಾನ್ ಮಾಡ್ತೀನಿ ಗೆಲಿ, ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ. ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಾನು ನಿಮ್ಮ ಪ್ಯಾಕು 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 ಏನು ಬೇಕು ಬೇಕು ಅಂತ ಹೇಳಿದ್ರು ಅಂತೇಳಿ ನಾನು ನನ್ನ ಶಿಷ್ಯನ ಕರ್ಕೊಂಡ್ ಬಂದಿದ್ದೀನಿ. ಇವನು ದೊಡ್ಡ ರ್ಯಾಪರು, ಅದ್ರ ಹುಡುಗಿ ಹೇಳ್ಕೊಟ್ಟಿರೋದಲ್ಲ ನಾನೇ. ನಾನು ಹಿಂಗೆ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಹಾಡ್ತಾ ಇದ್ರೆ ಜನ ನೋಡ್ತಾ ಇರಬೇಕು, ಹಂಗೆ ಅಲ್ಲ ನನ್ನ ಶಿಷ್ಯ. ಇವ್ನು ಹೇಳೋದೆಲ್ಲ ಸುಳ್ಳು. ಸ್ವಲ್ಪ ನಿಲ್ಲು. ಶಿಷ್ಯ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬರ್ತಾವ್ರಿ? ರ್ಯಾಪ್ ಸ್ಟೈಲಲ್ಲಿ ಆಡ್ತಾ ಕರೆಸ್ತೀನಿ ನೋಡು ಶಿಷ್ಯ. ಹೌದಾ? ಬಿಡು ಶಿಷ್ಯ. ಬರ್ತಾರ ನೋಡಿ ರಾಮಯ್ಯ, ಬರ್ತಾರ ನೋಡಿ ರಾವಯ್ಯ, ರಾಜಕೀಯದಲ್ಲಿ ಇವ್ರದೇ ಟ್ರೆಂಡು ಈಗ ಕಣಯ್ಯ. ಎಲ್ಲೇ ನೋಡಿದ್ರು ಈಗ ಜನ ಸೇವೆ ಮಾಡೋದು, ಅಲ್ಲಿ ಇಲ್ಲಿ ಈಗ ಕೈ ಎತ್ತಿ ನಿಲ್ಲೋದು. ಅವರೇ ಈಗ ರಾಮಯ್ಯ ಟ್ರೆಂಡ್ ಅಲ್ಲಿ ಬಂದಿರೋ, ಮಾರ್ಕೆಟ್ ಅಲ್ಲಿ ಇವ್ರದೇ ಈಗ ನ್ಯೂಸ್ ಅಲ್ಲೇ ನಿಂತಿರೋ, ಟಿವಿಯಲ್ಲಿ ಇವ್ರದೇ ಗುರು, ಎಲ್ಲೇ ನೋಡಿದ್ರು ಇವ್ರದೇ ಗುರು, ನೇಮು ಫ್ರೇಮು ಇವ್ರದ್ದು ಶುರು, ರಾಮಯ್ಯ ಟ್ರೆಂಡ್ ಗುರು, ರಾಮಯ್ಯ ಅಂದ್ರೆ ನೇಮು ಫ್ರೇಮ್. ಇವನಿಗೆ ಚಿತ್ರಾನ್ನ ಉಪ್ಪಿಟ್ಟು ವಡೆ ಜಾಸ್ತಿ ಕೊಟ್ಟಿರ್ಬೇಕು ಅನ್ಸುತ್ತೆ. ಬಹಳ ಓವರ್ 10 ರೂಪಾಯಿನ ಆಕ್ಟಿಂಗ್ ಮಾಡೋದ್ರೆ 100 ರೂಪಾಯಿನ ಆಕ್ಟಿಂಗ್ ಮಾಡ್ತಾವನಲ್ಲ, ಯಾರೇ ಇವನು? ಅವನು ನನ್ನ ಶಿಷ್ಯ, ರ್ಯಾಪ್ ಮಾಡ್ತಾವನೆ. ಮತ್ತೆ ಹಾಡು ಹೇಳ್ತಾವನಲ್ಲ, ಫೈಟ್ ಮಾಡ್ಬೇಕಲ್ವೇನಯ್ಯ? ಫೈಟಾ? ಹಿಂದ್ಗಡೆ ಕಟ್ಕೊಂಡು ಮಾಪು ರ್ಯಾಪು ಎಲ್ಲ ಹಾಕೊಂಡು ಡಿಶುಮ್ ಡಿಶುಮ್ ಅನ್ನಲ್ವಾ? ಅಪ್ಪಾಜಿ, ಅದು ರೋಪು, ಇವನು ಹಾಡೋದು ರ್ಯಾಪು, ಹಾಡೋದು ಹಾಡೋದು. ನಾನು ಮಾಡ್ತೀನಿ ರ್ಯಾಪು, ಇಲ್ಲಿ ಪಾಪು ಇದ್ದಾರೆ ಪ್ಯಾಕು ಪ್ಯಾಕು, ಅಲ್ಲಿ ಈಗ ಟಾಪು, ಇಲ್ಲಿ ನೋಡ್ತಿದ್ರೆ ಇಲ್ಲಿ ನಮ್ದೇ ಇಲ್ಲಿ ಟಾಪು. ಸಾಕು ಗ್ಯಾಪು ಆಡ್ಬಿಡ್ತಾನೆ. ಏನ್ ಗೊತ್ತೇನೆ, ಒಂದ್ ಕಾಲದಲ್ಲಿ ನಾನು ಮಾಡ್ತಿದ್ದೆ. ಹೌದಾ ಅಪ್ಪಾಜಿ, ನೀವು ಆಡ್ತಿದ್ರ? ಹೌದು. ಒಂದು ಹಾಡು ಬಿಡಿ ನೋಡ. ಈ ಪ್ಯಾಕು ಪ್ಯಾಕು, ಈ ರ್ಯಾಪು, ಆ ಪ್ಯಾಕು ಪ್ಯಾಕು ಅಂದ್ರೆ ಗಡ್ಡ ಇದೆ, ಈ ಟಾಪು ರಾಪು ಅಂದ್ರೆ ಕನ್ನಡಕ ಇದೆ, ಇವನು ಪಂಚೆ ಇದೆ, ಇವನು ಪ್ಯಾಂಟ್ ಇದೆ, ಇವನು ಟಿ ಶರ್ಟ್ ಇದೆ, ಇವನು ಶರ್ಟ್ ಇದೆ, ಅಲ್ಲಿ ಕಾವಿ ಇದೆ, ಖಾದಿ ಇದೆ, ಖಾಕಿ ಇದೆ. ಜನರಿಂದ ನಮಗೆ ಚಪ್ಪಾಳೆ ಇದೆ, ಜನರಿಂದ ನಮಗೆ ಹೂವಿನ ಸುರಿಮಳೆ ಇದೆ, ಜನರಿಂದ ನಮಗೆ ಜೈಕಾರ ಇದೆ, ಆ ಜೈಕಾರ ಇದೆ, ಆ ಜೈಕಾರ ಇದೆ. ಅದು ನಾನು ಲಾ ಮಾಡ್ತಿದ್ದಲ್ಲ, ಆಗ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಹೌದಾ? ಆದ್ರೆ ನಾನು ಈ ರ್ಯಾಪು ಪಾಪು ಅಂತ ಹೆಸರು ಗೊತ್ತಿರಲಾಗ ನಮಗೆ ಇಂಗ್ಲಿಷ್ ಸಾಂಗ್ ತರ ಆಡ್ತೀನಿ ಅಂದ್ಬಿಟ್ಟು ಆಡಿದ್ದೆ. ಶಿಷ್ಯ, ಏನೋ ಕೇಳ್ಬೇಕಂತಿದ್ಯಲ್ಲ ಅಪ್ಪಾಜಿನ, ಕೇಳ್ಬಿಡು. ಮೊನ್ನೆ ಬಂದ್ರು ಹೈಕಮಾಂಡು ಚುಂಚುಂಗಿರಿಗೆ, ಕಿವಿಲಿ ಹೇಳಿದ್ರು ಏನೋ ಒಂದು ಕಿವಿ ಒಳಗೆ, ಕಾಫಿ ಕುಡಿದ್ರ ಟೀ ಕುಡಿದ್ರ, ಅಲ್ಲಿ ಹೋದ್ರ ಎಲ್ಲಿ ಹೋದ್ರ, ಅಲ್ಲಿಗೆ ಸೇರ್ತ್ರ ಇಲ್ಲಿಗೆ ಸೇರ್ತ್ರ ಅಂತ ಕೇಳ್ತಿದ್ರು. ಅಲ್ಲಿ ನೀವು ಈಗ ಬಂದು ಕೇಳ್ತಾ ಇದ್ರಿ. ನೋಡು ಕಪಾಲ್ಕೆ, ಇದೇನೇ ಯಾವ ಹೇಳ್ತಿರೋದು? ಅಪ್ಪಾಜಿ, ಮೊನ್ನೆ ಹೈಕಮಾಂಡ್ ನಿಂದ ಬಂದಿದ್ರಲ್ವಾ? ಪಕ್ಷ ಹೈಕಮಾಂಡ್ನಿಂದ ಕಿವಿ ಹತ್ರ ಏನೋ ಗುಸು ಮಾತಾಡ್ತಿದ್ರು, ಏನು ಅಂತ ಕೇಳ್ತಾವನೆ. ನೀನೇ ಹೇಳ್ಬೋದಾಯ್ತಲ್ಲ, ಅವನ ಕೈಲಿ ಅದು ಕೇಳಿಸಿದೆಯಾ? ಅಪ್ಪಾಜಿ, ಅವನು ಕರ್ಸಿಲ್ವಾ? ಕೇಳಿ ಬಿಡಿ. ಓ ಹಂಗೆ ಸ್ಪೆಷಲ್ ಎಫೆಕ್ಟು. ಅದು ಏನಿಲ್ಲ, ಮೊನ್ನೆ ಇದು ಲಿಂಗೈಕ್ಯ ಮಂದಿರ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಅದಕ್ಕೆ ಪಕ್ಷದಿಂದ ಬಂದರು. ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ನಮ್ಮ ರಾಜ್ಯಕ್ಕೆ ಬಂದಾಗ, ಆ್ಯಸ್ ಎ ಚೀಫ್ ಮಿನಿಸ್ಟರ್ ನಾನು ಹೋಗಿ ಹೂವಾರ ಹಾಕಿ ಸ್ವಾಗತ ಮಾಡಿ, ಅಲ್ಕಿರ್ದು ಕಾಫಿ ತಿಂಡಿ ಎಲ್ಲನೂ ಮಾಡಿಸಿ, ಅವ್ರು ಎಲ್ಲಿಗೋಯ್ತಾರೆ ಎಲ್ಲಿ ತನಕ ಪ್ರೋಟೋಕಾಲ್ ಮಾಡಿ, ಸಾಧ್ಯವಾದರೆ ನಾವು ಅವ್ರ ಜೊತೆ ಹೋಗಿ, ಸಾಧ್ಯವಾದರೆ ಅವ್ರ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಂಡು, ಸಾಧ್ಯವಾದರೆ ನಾವು ಮಾತಾಡೋದಿದ್ದು ವಾಡಿಕೆ. ಅದೆಲ್ಲ ಓಕೆ, ನಿಮ್ಮ ಕಿವಿ ಹತ್ರ ಗುಸು ಅಂತಿದ್ರಲ್ಲ, ಏನು ಅದು ಏನಪ್ಪ ಅಂತಂದ್ರೆ, ಬೆಳಿಗ್ಗೆನೆ ಬಂದಿದ್ರಲ್ಲ, ಕಾಫಿ ಇದೆಯಾ ತಿಂಡಿ ಇದೆಯಾ ಅಂತ ಕೇಳ್ತಿದ್ರು ಅಷ್ಟೇ. ಅವರು ಕಿವಿಲಿ ಏನೋ ಹೇಳಿದರೆ ಗೊತ್ತಾಯ್ತು. ಕಾಫಿ ಇದೆಯಾ, ತಿಂಡಿ ಇದೆಯಾ, ನಾಷ್ಟಾ ಇದೆಯಾ, ಚಿತ್ರಾನ್ನ ಇದೆಯಾ, ಇಡ್ಲಿ ಇದೆಯಾ? ಅದು ಕೇಳಿದಪ್ಪ ಅವರು ನನಗೆ ಬೆಳಿಗ್ಗೆನೆ ಬಂದಿದ್ರಲ್ಲ, ಕಾಫಿ ಇದೆಯಾ, ತಿಂಡಿ ಇದೆಯಾ, ಆಮೇಲೆ ಒಳ್ಳೆ ಆಹಾರ ಎಲ್ಲಿ ಸಿಕ್ಕುತ್ತೆ ಅಂತ ಕೇಳಿದ್ರು ನನ್ನ. ಅಲ್ಲ ಅಪ್ಪಾಜಿ, ಅವ್ರು ಹಿಂದಿಲಿ ಮಾತಾಡಿದ್ರೆ ನೀವು ಅವ್ರಿಗೆ ಹೆಂಗ್ ಆನ್ಸರ್ ಮಾಡಿದ್ರಿ? ಕಮ್ಯುನಿಕೇಶನ್ ಹೆಂಗಾಯ್ತು? ಅವರು ಹಿಂದಿಲೇ ಮಾತಾಡಿದ್ರು, ನಾನು ಕನ್ನಡದಲ್ಲೇ ಮಾತಾಡಿದೆ.
ಅವ್ರೇನಂದ್ರು ಗೊತ್ತಾ, ಅವರು ಕ್ಯಾ ಚಾಯೆ ಅಂದ್ರು. ನೀವು ದುನಿಯಾ ಚಾಯಿ ಅನ್ಬೇಕಿತ್ತು. ಆ ಥರ ಅಂದಿಲ್ಲ. ನಾನೇನ್ ಮಾಡಿದೆ, ತಕ್ಷಣನೇ ಕಾಫಿ ಚಾಯೆ, ತಿಂಡಿ ಚಾಯೆ, ಊಟ ಚಾಯೆ, ರಾಗಿ ಮುದ್ದೆ ಬಸ್ಸಾರು ಉಪ್ಸಾರು ಚಾಯೆ, ಬೆಣ್ಣೆ ದೋಸೆ ಚಾಯೆ ಅಂತ ಕೇಳಿದೆ. ಅದಕ್ಕೆ ಅವ್ರಿದ್ದದ್ದು ಏನಂದ್ರು ಗೊತ್ತಾ, ಏನಂದ್ರು? ನಾನು ನೋಡ್ಬಿಟ್ಟು ಹಿಡ್ಕೊಂಡು 7 ಸತಿ ಹಿಂಗಂತ ಹೊಡೆದ್ರು. ಅದಕ್ಕೆ ನಾನಿದ್ದದ್ದೇ, ನಮಗೂ ಗೊತ್ತಲ್ಲ, ನಾನು ಅಂದ್ಬಿಟ್ಟು ಕೈ ಹಿಡ್ಕೊಂಡು ಶೇಕ್ ಹ್ಯಾಂಡ್ ಕೊಟ್ಟು. ಅಂದರೆ ಅವ್ರಿಗೆ ಇಷ್ಟವಾಗಿರೋ ತಿಂಡಿ ಎಲ್ಲೇ ರೆಡಿ ಮಾಡಿದರು. ಸುಮ್ಮನೆ ನಾನು ಸಾಂಪ್ರತ ಅಂತ ಕೇಳಿದೆ. ಹಂಗೋರನ್ನ ಕೇಳಿದೆ, ಯು ವಾಂಟ್ ನಾನ್ ವೆಜ್, ಪ್ಲೀಸ್ ಕಮ್ ಟು ಚಾಮರಾಜಪೇಟೆ. ಅವರು ಇಲ್ಲಪ್ಪ, ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ. ದೊಡ್ಡಗೌಡ್ರು ಹೇಳಿದ್ದಾರೆ, ರಾಗಿ ಮುದ್ದೆ, ಮಿಲ್ಲೆಟ್ ಉಂಡೆ ಇದನ್ನ ನಾವು ತಿಂತೀವಿ. ದೊಡ್ಡಗೌಡ್ರು ಇದನ್ನ ಪ್ರಧಾನಮಂತ್ರಿಗಳಾಗಿದ್ದಾಗ ಎಲ್ಲರಿಗೂ ಪರಿಚಯ ಮಾಡಿದ್ರು. ರಾಗಿ ಇದು ಒಳ್ಳೆ ಆಹಾರ ಧಾನ್ಯ ಅಂತ ಅವ್ರು ಹಿಂದಿಲಿ ಹೇಳಿದ್ರು. ನಾನು ಕನ್ನಡದಲ್ಲಿ ಹೇಳ್ತೇವನೆ ಅಷ್ಟೇ. ಶಿಷ್ಯ, ರಾಗಿ ಮುದ್ದೆ ಬಂದು ರಾಪ್ ಬಿಡು. ರಾಗಿಯಿಂದ ಮಾಡ್ತಾರೆ ಮುದ್ದೆ, ಮುದ್ದೆ ಅದರಲ್ಲಿ ಬರುತ್ತೆ ನಿದ್ದೆ, ಇದ್ದೆ ಅದಕ್ಕೆ ಬೆಳಗ್ಗೆದ್ದು ಎದ್ದೆ, ಎದ್ದೆ ಅದಕ್ಕೆ ನೀವೀಗ ಬಂದೆ. ಅಂದೆ. ಮುಂದೆ ಕೇಳಿ ಅಣ್ಣ, ಈಗ ಚೆನ್ನಾಗಿತ್ತ? ರಾಗಿ ಮುದ್ದೆಯಲ್ಲಿ ಈಗ ನೆಮ್ಮದಿ ಇತ್ತ? ಆರೋಗ್ಯಕ್ಕೆ ಭಾಗ್ಯವ ಬಂದಿತ್ತ? ನೆಮ್ಮದಿಯಾಗಿ ನಿದ್ದೆಯನ್ನ ಮಾಡ್ತಿತ್ತ? ರಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಆರೋಗ್ಯ. ಅಪ್ಪಾಜಿ ಕೊಡ್ತಾವ್ರೆ ಭಾಗ್ಯ. ಹೌದು. ನಮ್ ಹುಡುಗರಿಗಿಲ್ಲ ಯಾಕೆ ಭಾಗ್ಯ? ಅದು ನಿಮ್ಮಂಥವ್ರ ದೌರ್ಭಾಗ್ಯ. ದೌರ್ಭಾಗ್ಯ. ತಗೊಳಕ್ಕೂ ಬೇಕು ಯೋಗ್ಯ, ಆದ್ರೆ ನೀವಿಬ್ರು ಅಯೋಗ್ಯ ಯಾ ಹಾಗಂತ ಹೇಳಿದ್ದೆ ನಾನು. ಇಲ್ಲ ಇಲ್ಲ ಒಳತಿ ನೋಡು ಕಪಾಲ್ಕೆ ನೋಡಯ್ಯ, ಇಷ್ಟೆಲ್ಲ ಆಗಿರೋದಷ್ಟೇ. ಆದರೆ ನಮ್ಮ ದೇಶೀಯ ಆಹಾರ ರಾಗಿ ಬದುಕೇನು ಸ್ಟೇಜ್ ಮೇಲೆ ಮಾತಾಡಿದ್ರು. ರಾಗಿ ಬಗ್ಗೆ ಎಲ್ಲ ತುಂಬಾ ಸಖತ್ತಾಗಿ ಮಾತಾಡಿದ್ರು ಅಪ್ಪಾಜಿ. ಆದ್ರೆ ನಿಮ್ ಬಗ್ಗೆನೇ ಮಾತಾಡ್ಲಿಲ್ವಲ್ಲ. ಒಳತಿ ನೋಡು ಕಪಾಲ್ಕೆ, ಅದೇನಾಯ್ತು, ಕ್ಯಾಮ್ರಾಮನ್ ಫೋಕಸಿಂಗ್ ನಿಂತಿದ್ರಲ್ಲ, ಟೀ ಕೊಟ್ಬಿಟ್ರು ಯಾರೋ ಆ ಟೈಮ್ಲಿ. ಅವ್ರು ಟೀ ಕುಡಿದು ಮತ್ತೆ ಫೋಕಸಿಂಗ್ ಔಟ್ ಆಗ್ಬಿಡ್ತಲ್ಲ, ನಾವು ಹೇಳಿರೋದು ಕ್ಯಾಚ್ ಆಗಿಲ್ಲ. ಸ್ಲಿಪ್ ಡಿಸ್ಕ್. ಪಾಪ ಅವ್ರು ಎಲ್ಲರ ಬಗ್ಗೆ ಹೇಳಿದ್ರು. ಆಮೇಲೆ ಬಂದಲ್ಲ ಕಿವಿಲೆ ಅಲ್ಲೇ ಹೇಳ್ಬಿಟ್ರು, ಕರ್ನಾಟಕಕ್ಕೆ ಬರೋಕ್ಕೆ ಭಾಳ ಖುಷಿ, ನಿಮ್ಮನ್ನ ನೋಡಕ್ ಭಾಳ ಖುಷಿ ಅಂತ. ಅಪ್ಪಾಜಿ, ಅವ್ರು ನಿಮ್ಮ ಹತ್ರ ಇದ್ದಿದ್ದೆ ಒಂದು 2 ಸೆಕೆಂಡು, ಹಾಗೆಪ್ಪ ಇಷ್ಟುದ ಮಾತಾಡ್ಬಿಟ್ರ? 2 ಸೆಕೆಂಡ್ ಇಲ್ಲ, ಇನ್ನೂ ಮಾತಾಡಿದ್ರು ಕಿವಿ ಹತ್ರ ಬಂದು. ಇನ್ನೂ ಮಾತಾಡಿದ್ರ? ಅಂದ್ರೆ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಅಂತ ಕರೆದ್ರ ಹೆಂಗೆ? ಅವರು ನಾವು ಕೈ ಸನ್ನೆ ಬಾಯಿ ಸನ್ನೆ ಕಿವಿ ಹತ್ರ ಮಾತಾಡ್ಕೊಳ್ಳೋದು ನಿಂಗೆ ಗೊತ್ತಾಯ್ತು? ನಾನು ತುಟಿ ಓದೋನು. ಅಂದ್ರೆ ಲಿಪ್ ಲೀಡರ್. ಲಿಪ್ ಲೀಡರ್. ಲಿಪ್ ರೀಡರ್. ಲಿಪ್ ರೀಡರ್ ಎಸ್. ಅಂದ್ರೆ ತುಟಿ ಆಕ್ಷನ್ ಆದ್ರೆ ಅವ್ರು ಏನ್ ಮಾತಾಡ್ತಾರೆ ಅಂತ ಗೊತ್ತಾದ್ದ? ಹ್ಞೂ ಅಪ್ಪಾಜಿ. ಈಗ ನಾನ್ ನಿನ್ನ ನೋಡ್ಕೊಂಡು ಒಂದು ತುಟಿಲಿ ಮಾತಾಡ್ತೀರಿ, ಹೇಳಿ ಅಪ್ಪಾಜಿ. ಅರ್ಥ ಹೇಳ್ತೀಯಾ? ಹೇಳಿ. ಬೇಡ ಅಪ್ಪಾಜಿ. ಗೊತ್ತಾಯ್ತಾ? ಗೊತ್ತಾಯ್ತಾ ಅಪ್ಪಾಜಿ? ಅವರು ನನ್ನ ಹತ್ರ ಬಂದು ಇನ್ನೂ ಏನೇನು ಮಾತಾಡಿದ್ರು ಗೊತ್ತಾ? ಏನು? ಈಗಲೇ ನಿಮ್ ಕುರ್ಚಿ ಅಳ್ಳಾಡ್ತಿದೆ. ಪುಷ್ಪವತಿ. ಅದ್ನೇ ಅವ್ರು ಹೇಳಿದ್ದು. ಅವ್ರೇನು ಹೇಳಿದ್ರು ಗೊತ್ತಾ? ನಿಮ್ ಕುರ್ಚಿ ಅಳ್ಳಾಡ್ತಿದೆ, ಶೇಕ್ ಇಟ್ ಪುಷ್ಪವತಿ ಆಗಿದೆ, ಇನ್ನು 2 ವರ್ಷ ಗಟ್ಟಿಯಾಗಿರ್ಬೇಕು ಬೇಡವೋ ಅಂದ್ರು. ನಮ್ದೆಲ್ಲ ಚೆನ್ನಾಗಿದೆಯಪ್ಪ, ಗಟ್ಟಿಯಾಗಿದೆ ಅಂದೆ. 2028ಕ್ಕೆ ನಿಮ್ಮ ಪೊಸಿಷನ್ ಎಲ್ಲಿರುತ್ತೆ ಅಂದ್ರು. ಆಸ್ ಯೂಶುವಲ್ ಹೈಕಮಾಂಡ್ ಹೇಳಿದ್ರೆ ನಾನೇ CM ಬಂದೆ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮನ್ನ ಈಗಲೇ CM ಸ್ಥಾನದಿಂದ ಇಳಿಸ್ಬಿಡಬಹುದು, ಅದಕ್ಕೆ ಸೇಫರ್ ಸೈಡು 2028ಗೆ ನಮ್ಮ ಪಕ್ಷಕ್ಕೆ ಬಂದ್ರೆ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ನೀವೇ ಮುಖ್ಯಮಂತ್ರಿ, 5 ವರ್ಷಗಳ ಕಾಲ ನೀವೇ ಅಂತ ಹೇಳಿದ್ರು. ಅದಕ್ಕೆ ನೀವೇನು ಹೇಳಿದ್ರಿ? ನಾನು ರ್ಯಾಪಲ್ಲಿ ಹೇಳ್ತೀನಿ. ಸುರ್ರು. ನಮ್ಮ ಪಕ್ಷಕ್ಕೆ ಈಗ ಬಂದು ಬಿಡಿ, ಬಂದು ಬಿಡಿ, ಅಲ್ಲಿ ಈಗ ಬಂದು ಈಗ ನೋಡಿ ಬಿಡಿ, ನೋಡಿ ಬಿಡಿ, ಆಗಬೇಡಿ ನೀವು ಗಡಿ ಬಿಡಿ, 2028ಕ್ಕೆ ನೀವೇ ಹೊಡಿ ಹೊಡಿ ಹಲಿಗಿ. ಎಲ್ಲ ಮಾತಾಡಿ ನಮ್ಮನ್ನ ಅವ್ರ ಪಕ್ಷಕ್ಕೆ ಆಹ್ವಾನ ಮಾಡಿದ್ರು. ಹಾಗಂತ ತಿಳ್ಕೊಂಡ್ರ? ಇಲ್ವಾ? ಇಲ್ಲ. ಅಪ್ಪ ಅವರು ಬನ್ನಿಯಪ್ಪ ಅಂತ ಹತ್ರ ಕರೆದ್ಬಿಟ್ಟು ನನಗೆ ಬೆಳಿಗ್ಗೆ ನೀವು ಏನು ತಿಂಡಿ ತಿಂದ್ರಿ ಅಂದರು. ನಾನು ಏನೂ ತಿಂಡಿ ತಿಂದಿಲ್ಲ, ನಾನೇನಿದ್ರು ಗ್ರೀನ್ ಟೀ
ಅಂತಂದೆ ಅದಕ್ಕೆ ಅವರು ಹೌದಾ ಅಚ್ಚಾ ಚಾಯಿ ಅಂದರು. ಅದಕ್ಕೆ ನಾನು ಚಾ ವಿತೌಟ್ ಮಿಲ್ಕ್ ವಿತೌಟ್ ಶುಗರ್ ಯು ವಾಂಟ್ ಚಾ ಅಂದೆ. ಅದಕ್ಕೆ ಅವರು ಆಲ್ರೆಡಿ ಐ ಹ್ಯಾಡ್ ಅಂದರು. ಸರಿ ಹೋಗೋ ನಡೀರಿ ಅಂದ್ಬಿಟ್ಟು ಅಲ್ಲಿಂದ ಹೋದು. ನೋಡಿ ನೀವೆಲ್ಲ ಸೇರ್ಕೊಂಡು ಏನು ಕಟ್ತಿದ್ದೀರಿ ಕತೆನ, ಏನೋ ದೋಸ್ತಿ ಆಗ್ಬಿಡ್ತು ಅಂತ. ನಮ್ಮದು ದೋಸ್ತಿ ಇಲ್ಲ, ರಾಜಕೀಯ ಅಖಾಡದಲ್ಲಿ ನಾವು ಕುಸ್ತಿ ಮಸ್ತಿ ಅಷ್ಟೇ. ಓ ಗೊತ್ತಾಯ್ತು ಸರ್, ಕುಸ್ತಿ ಮಸ್ತಿ ಮಸ್ತ್ ಮಲೈಕ ಮಸ್ತ್ ಮಲೈಕ, ನಿಮ್ಮ ಮುಂದೆ ಎಲ್ಲರೂ ಸುಸ್ತು ಮಲೈಕ. ಎಕ್ಸಾಕ್ಟ್ಲಿ ಕರೆಕ್ಟ್. ನಾನು ಮುಂದೆ ಎಲ್ಲ ಸುಸ್ತು ಮಲಿಕಾ. ಮಲಿಕಾ ಓ ಬಾ ಮಲಿಕ. ಏಯ್ ನೀ ಸುಮ್ಮನೆ ನಿಂತ್ಗ, ನೀ ಸುಮ್ಮನೆ ಕೂತ್ಗ ಅಂತ ಹೇಳಲ್ಲ. ಏನು ಗೊತ್ತೇನಪ್ಪ, ರಾಜ್ಯದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ನೋಡಿ, ಪ್ರೈಮ್ ಮಿನಿಸ್ಟರ್ ಬಂದರೆ ನಾವು ಮೇಂಟೈನ್ ಮಾಡ್ತೀವಿ. ಎಲ್ಲರಿಗೂ ಕರ್ನಾಟಕದಲ್ಲಿ ನಾವುಗಳು ಗೌರವ ಕೊಡ್ತೀವಿ, ಅವ್ರು ಬಂದರೆ ವೆಲ್ಕಮಿಂಗ್ ಮಾಡ್ತೀವಿ. ಇದನ್ನು ಬೇರೆ ರಾಜ್ಯದವ್ರು ಮಾಡಲ್ಲ, ನಾವು ಒಬ್ಬರೇ ಮಾಡೋದು. ಯಾಕಂದರೆ ದಿಸ್ ಈಸ್ ಕರ್ನಾಟಕ. ಎಸ್. ಆದರೂ ಅಪ್ಪಾಜಿ ಅವ್ರು ಕಿವಿ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮ ನಗು ತುಂಬ ಪಳಪಳ ಅಂತ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓ ಅಪ್ಪಾಜಿ, ನಾನು ನೋಡಿದೆ. ಅದೇನಾಯ್ತು ಗೊತ್ತಾ, ನಾನು ಚೆನ್ನಾಗಿ ನಗ್ತೀನಿ, ಅವರು ಕಿವಿಲಿ ಮಾತಾಡ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ, ಅಲ್ಲಿ ಮೇಲೆ ಆ ಹೆಲಿಕಾಪ್ಟರ್ಲಿ ಬುಡು 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 ಅನ್ನುತ್ತಲ್ಲ, ಹೆಲಿಕಾಪ್ಟರ್. ಹೆಲಿಕಾಪ್ಟರು ಅದ್ರದ್ದು ಗಾಳಿ ಜೋರಾಗಿ ಹೊಡೆದ್ಬಿಡ್ತು. ಅದು ಕಿವಿಲ್ ನುಗ್ತಲ್ಲ, ನನಗೆ ಮೈ ಶಿವರಿಂಗ್ ಆಗ್ಬಿಡ್ತು. ಅದಕ್ಕೆ ನಾನು ಅಂತ ಅಂದ್ಬಿಟ್ಟೆ. ಅಷ್ಟರಲ್ಲಿ ಅವರೇ ಕ್ಯಾಮ್ರಾ ಟಿಕ್ ಮಾಡ್ಬಿಟ್ಟವನೆ. ಅಲ್ಲ ಅವರು ಫ್ಲೈಟಲ್ಲಿ ಬಂದಿರೋದಲ್ಲ, ಬುಡು 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 ಯಾವ ಗ್ಯಾಪಲ್ಲಿ ಬಿಟ್ಬಿಟ್ಟು. ಆ ಫ್ಲೈಟ್ ಮುಂದ್ಗಡೆ ಅದು ನಿಂತಿತ್ತು. ಅದು ನಿಂತ್ಕೊಂಡು ಸುಮಾರು ಹೊತ್ತು ತನಕ ಫ್ಯಾನ್ ಕಡಕ್ ತಿರುಗ್ತಾ ಇರುತ್ತೆ. ಬುಡ್ಡು 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 ಬುಡು 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 ಕದ್ದು ಕದ್ದು ನೋಡೋದನ್ನ. ಅದಲ್ಲಿರಲಿ, ನೀವು ಮತ್ತೆ 5 ವರ್ಷ ನೀವೇ CM ಅಂತ ನಿಮ್ಮ ಮಗ ಹೇಳ್ತಾವ್ರಲ್ಲ, ಯಾಕೆ? ಅವರು ಹೇಳ್ತಾರೆ, ಯಾಕಂದ್ರೆ ಪ್ರೀತಿಗೆ ಹೇಳ್ತಾರೆ. ಗೊತ್ತಾಯ್ತಲ್ಲ, ಅವರಿಗೆ ಪಿತೃವಾತ್ಸ್ಯ ಪರಿಪಾಲಕ ಅಂದ್ರೆ ಅವ್ರಿಗೆ ಏನು ಫೇವರ್ ಆಗುತ್ತೆ ಪ್ರತಿಯೊಬ್ಬರು ಮಾತಾಡೋಕ್ಕೆ ಹಕ್ಕಿದೆ. ದೇ ಹ್ಯಾವ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸರ್ ಅದೇನೋ ಒಂದು ತಕೊಂಡ್ರಲ್ಲ, ಪಿತೃವಾಕ್ಯ ತಂದೆ ಮಗನ್ ಮಾತು ಕೇಳೋದು, ಪಿತೃಪಕ್ಷ ಆ ಪಕ್ಷ ಈ ಪಕ್ಷ ಅನ್ನೋದು. ಯಾವನೇ ಅದು ಪಿತೃಪಕ್ಷ ಅಲ್ಲ, ಪಿತೃ ಮಾತೃವಾತ್ಸಲ್ಯ. ಪಿತೃಮಾತೃವಾತ್ಸಲ್ಯ ಏನಿಲ್ಲ. ಸರಿ ಕೇಳಿಸ್ಕೊಳ್ಳಿ, ಒಳ್ಳೆ ಪಿತೃಪಕ್ಷದಲ್ಲಿ ಕೂಡ ಪಿಂಡಿಗಳ ಥರ ಆಡ್ತಿರಲ್ಲಪ್ಪ ನೀವು. ಏನು ಗೊತ್ತಾ, ಪಿತೃವಾಕ್ಯ ಪರಿಪಾಲಕ, ಮಾತೃವಾಕ್ಯ ಪರಿಪಾಲಕ. ಹಿರಿಯರ ಮಾತುಗಳ ಪರಿಪಾಲಕ ಅಂದರೆ ದೊಡ್ಡವ್ರ ಮಾತು ಕೇಳ್ತಾರೆ, ಅಪ್ಪನ ಮಾತು ಕೇಳ್ತಾರೆ, ಅಮ್ಮನ ಮಾತು ಕೇಳ್ತಾರೆ, ಚಾಚು ಚಪ್ಪದೆ ಹಂಗೇ ಮಾತಾಡ್ತಾರೆ ಅನ್ನೋದನ್ನು ನಾನು ಸ್ವಲ್ಪ ಕನ್ನಡದಲ್ಲಿ ಹೇಳಿದೆ. ನೀವುಗಳು ರ್ಯಾಪು ಪಾಪು ಅಂದ್ಕೊಂಡು, ನೀನು ಪ್ಯಾಕು ಪ್ಯಾಕು ಅಂದ್ಕೊಂಡು ಅದಕ್ಕೆ ಏನೇನೋ ಅರ್ಥ ಕಟ್ಟಿಸ್ತಿದ್ದೀರಿ. ಅಪ್ಪಾಜಿ, ನಿಮ್ಮ ಆಪ್ತ ಶಿಷ್ಯ ನೀವು ರಾಮಾದ್ರೆ ಅವರು ಹನುಮಂತ್ ಅಂತ ಹೇಳ್ತಾರಲ್ಲ, ಅವ್ರು ಎದೆ ಬಗ್ದ್ರೆ ನೀವೇ ಕಾಣಿಸ್ತಾರಂತ ಹೇಳ್ತಾರಲ್ಲ ಸಮೀರ್ ಅವರು, ಯಾಕೋ ಸ್ವಲ್ಪ ಬೇಜಾರಲ್ಲ ಅವ್ರಂತ ಅಲ್ವಣ್ಣ? ಅವರು ಇವತ್ತು ನನ್ನೇ ಅವರು ಎದೆ ಬಗದ್ರೆ ರಾಮಯ್ಯ ಕಾಣ್ತಾರೆ, ಎದೆ ಬಗದ್ರೆ ರಾಮಯ್ಯ ಕಾಣ್ತಾರೆ ಅಂತ ಹೇಳೋದು ನಿಜ. ಆದ್ರೆ ಅವ್ರ ಎದೆ ಬಗೆಯಲ್ಲ. ನೋಡು ತಪ್ಪಾಗಿದೆ. ಒಂದೇ ದಾವಣಗೆರೆ ಎಲೆಕ್ಷನ್ ಆಯ್ತಲ್ಲ, ಮಿಸ್ಕಮ್ಯುನಿಕೇಶನ್ ಇಂದ ಏನೇನೋ ಆಗಿದೆ. ಆದ್ದರಿಂದ ಇಲ್ಲಿ ಹೈಕಮಾಂಡು, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ಸೇರ್ಕೊಂಡು ಒಂದಿಬ್ಬರಿಗೆ ಡಿಸ್ಮಿಸ್ ಮಾಡಿದ್ದಾರೆ. ಅದೇ ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಹೈಕಮಾಂಡ್ ಡೆಲ್ಲಿಗೆ ಹೋಗಿದ್ದೆ. ಆಮೇಲೆ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಪಾಪ ಅವ್ರು ಸಾಂತ್ವನ ಮಾಡ್ತೀನಿ, ಇಲ್ಲೇ ಹೊರಗಡೆ ಕೂತಿದ್ದಾರಂತೆ, ಅವ್ರನ್ನೇ ಕಳಿಸ್ತೀನಿ, ಕೇಳ್ಕೊಳಪ್ಪ ನೀನು. ಪಾಪ ಸಮೀರ್ ಇದ್ದಾರೇನ್ರಿ ಇಲ್ಲಿ? ಬರ್ತೀನಿ ರೀ, ಅಲ್ಲಿಗೆ ಬರ್ತೀನಿರಪ್ಪ. ಆಯ್ತಪ್ಪಾಜಿ.